ಇಸ್ರಾಯೇಲರನ್ನು ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದನು. ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡುಗಡೆಗೊಳಿಸದೆ ಅವರನ್ನು ಹಿಂಸಿಸುತ್ತಿದ್ದನು. ಆಗ ಅವರು ಐಗುಪ್ತದಲ್ಲಿದ್ದಂತ ಇಸ್ರಾಯೇಲರಿಗೆ ಕ್ರೂರವಾಗಿ ಯಾವಾಗಲೂ ಅವರನ್ನು ಹಿಂಸಿಸಿ ಅವರನ್ನು ಇಸ್ರಾಯೇಲರ ದೇಶಕ್ಕೆ ಬಿಡುಗಡೆ ಮಾಡದೆ ಅವರನ್ನು ಕೀಳಾಗಿ ನೋಡಿಕೊಳ್ಳತಕ್ಕಂಥ ಒಬ್ಬ ಅರಸನಾಗಿದ್ದನು. ಈಗ ನಮ್ಮ ಮುಂದೆ ಇರ್ತಕ್ಕಂಥವರು ಫರೋಹನನ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಸಂದೇಶ್ ಅವರು. ಆಮೇಲೆ ಮೋಶೆ ಪ್ರವಾದಿಯು ನಮ್ಮ ಮಧ್ಯೆ ಆಗಮಿಸುತ್ತಿದ್ದಾರೆ. ಆಗಮಿಸುತ್ತಿದ್ದಾರೆ. ಮೋಶೆಯು ಎಲ್ಲರಿಗೆ ಗೊತ್ತಿರುವಂತೆ ಯೆಹೋವನಿಂದ ಇಸ್ರಾಯೇಲರನ್ನು ಬಿಡಿಸಲು ನೇಮಕಗೊಂಡವರು. ಈತನು ಒಬ್ಬ ಮಹಾನ್ ಪ್ರವಾದಿಯಾಗಿದ್ದನು. ಫರೋಹನ ಅರಸನ ಮುಂದೆ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿ ಅರಣ್ಯದಲ್ಲಿ ಇಸ್ರಾಯೇಲರನ್ನು ನಡೆಸಿದಂತವರು. ದೇವರಿಂದ ದಶಾಜ್ಞೆಗಳನ್ನು ಹೊಂದಿಕೊಂಡು ಮಹಾನ್ ಪ್ರವಾದಿ ಎನಿಸಿಕೊಂಡು ಐಗುಪ್ತದಿಂದ ಇಸ್ರಾಯೇಲರನ್ನು ಬಿಡಿಸಿರ್ತಕ್ಕಂಥ ಮೋಶೆಯ ಪಾತ್ರ ಬಹಳ ದೊಡ್ಡದಾದದ್ದು. ಈ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥವರು ಪ್ರಸನ್ನ ಅವರು. ಅದೇ ರೀತಿಯಾಗಿ ಸೌಲ ಮೊದಲನೇ ಇಸ್ರಾಯೇಲ್ ರಾಜಾದಿರಾಜ ಸೌಲ ಅವರು ಆಗಮಿಸುತ್ತಿದ್ದಾರೆ. ಸೌಲ ರಾಜನು ಇಸ್ರಾಯೇಲರಲ್ಲಿ ಅರಸರು ಇರಲಾರದಂತ ಸಂದರ್ಭದಲ್ಲಿ ಇಸ್ರಾಯೇಲರು ನಮಗೆ ಅರಸನನ್ನು ಮಾಡಿಕೊಡು ಎಂದಾಗ ಸಾಮುವೇಲನ ಮೂಲಕ ಅಭಿಷೇಕಿಸಲ್ಪಟ್ಟಂತ ಇಸ್ರಾಯೇಲರ ಮೊದಲನೇ ಅರಸ ಸೌಲ. ಈತನು ಇಸ್ರಾಯೇಲರನ್ನು ಬಹಳ ದಿನದವರೆಗೆ ಪರಾಂಬರಿಸಿದನು. ಈ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥವರು ಸುಹಾಸ್ ಅವರು. ಏಲಿ ಪ್ರವಾದಿ ಏಲಿ ಅವರು ಆಗಮಿಸುತ್ತಿದ್ದಾರೆ. ಇಸ್ರಾಯೇಲರಲ್ಲಿ ಏಲಿ ಒಬ್ಬ ಮಹಾನ್ ಪ್ರವಾದಿಯಾಗಿದ್ದರು. ಇವರು ದೇವಾಲಯದ ಎಲ್ಲಾ ಆಗುಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದರು. ಅವರ ಮಕ್ಕಳು ತುಂಬಾ ನೀಚ ಕೃತ್ಯಗಳನ್ನ ಮಾಡ್ತಕ್ಕಂತ ಮಕ್ಕಳಾಗಿದ್ದರು. ಏಲಿಯ ಮಕ್ಕಳು ದೇವಾಲಯದ ಸೇವೆಯ ಯಾಜಕ ಉದ್ಯೋಗದಲ್ಲಿದ್ದು ಬಹಳ ನೀಚ ಕೃತ್ಯಗಳನ್ನ ಮಾಡ್ತಾ ಇದ್ದರು. ಆದ್ರೆ ಏಲಿಯು ತುಂಬಾ ಒಳ್ಳೆಯವನಾಗಿದ್ದು ದೇವರ ಸೇವೆಯನ್ನು ಮಾಡ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಆಗಿದ್ದರು. ಏಲಿಯು ಒಂದು ಇಸ್ರಾಯೇಲರಲ್ಲಿ ಹೆಸರುವಾಸಿಯಾದಂತ ಒಬ್ಬ ಪ್ರವಾದಿಯಾಗಿದ್ದರು. ಈ ಪಾತ್ರವನ್ನು ನಿರ್ವಹಿಸಿದವರು ಸ್ಟೀಫನ್ ಅವರು. ಡೇವಿಡ್ ರಾಜ ಡೇವಿಡ್ ಅವರು ಆಗಮಿಸುತ್ತಿದ್ದಾರೆ. ದಾವೀದನು ಇಸ್ರಾಯೇಲರಲ್ಲಿ ಹೆಸರುವಾಸಿಯಾದಂತ ಅರಸನು. ಈತನು ಪರಾಕ್ರಮಶಾಲಿಯಾಗಿದ್ದು ಸೌಲನ ಅಳಿಯನಾಗಿ ಅನೇಕವಾದಂತ ಇಸ್ರಾಯೇಲರಿಗೆ ಬೇಕಾದಂತ ಎಲ್ಲಾ ಒಂದು ಸೌಕರ್ಯಗಳನ್ನು ಮಾಡಿಕೊಟ್ಟಂತ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳಂತ ವಿಧೇಯನಾದಂತ ಅರಸನಾಗಿದ್ದನು. ಈತನು ತನ್ನ ಜೀವಿತ ಅವಧಿಯಲ್ಲಿ ದೇವರಲ್ಲಿ ಬಹಳ ಭಯಭಕ್ತಿಯಿಂದ ನಡ್ಕೊಂಡಂತ ಒಬ್ಬ ಮಹಾನ್ ರಾಜನಾಗಿದ್ದನು. ಈ ಪಾತ್ರವನ್ನು ನಿರ್ವಹಿಸಿದವರು ಅಲೆಕ್ಸಾಂಡರ್ ಅವರು. ಸಾಮುವೇಲ ಪ್ರವಾದಿ ಸಾಮುವೇಲ್ ಅವರು ಆಗಮಿಸುತ್ತಿದ್ದಾರೆ. ಸಾಮುವೇಲನು ಇಸ್ರಾಯೇಲರಲ್ಲೇ ಹೆಸರುವಾಸಿಯಾದಂತ ಒಬ್ಬ ಮಹಾನ್ ಪ್ರವಾದಿಯಾಗಿದ್ದರು. ಇವರು ಹನ್ನಳ ಮಗನು. ಹನ್ನಳಿಗೆ ಮಕ್ಕಳಿಲ್ಲದಿರುವಾಗ ಏಲಿಯ ಪ್ರವಾದಿ ಹತ್ರ ಹೋಗಿ ಆಕೆ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮುವೇಲನನ್ನು ಆಕೆ ದೇವಾಲಯದಲ್ಲಿ ಸಮರ್ಪಿಸಿ ದೇವರ ಸೇವೆಗೆ ನೇಮಿಸಿದಂತ ಒಬ್ಬ ಮಹಾನ್ ಮಹಿಳೆ. ಆಕೆ ಮಗನಾಗಿ ಸಮುವೇಲನು ಇಸ್ರಾಯೇಲರನ್ನು ಪ್ರವಾದಿಯಾಗಿ ಬಹಳ ವರ್ಷದವರೆಗೆ ಪರಾಂಬರಿಸಿದನು. ಈ ಪಾತ್ರವನ್ನು ನಿರ್ವಹಿಸಿದವರು ಅಭಿಷೇಕ್ ಅವರು. ಸಲಮೋನ್ ಅರಸ ರಾಜಾದಿರಾಜ ಸಲಮೋನ್ ಅವರು ಆಗಮಿಸುತ್ತಿದ್ದಾರೆ. ಸಲಮೋನ್ ಅರಸನು ದಾವೀದನ ಮಗನು ಮತ್ತು ಅತಿ ಬುದ್ಧಿವಂತನಾದಂತ ಒಬ್ಬ ಅರಸನಾಗಿದ್ದನು. ಈತನು ದೇವರ ಆಶೀರ್ವಾದದಿಂದ ದೇವರ ಒಂದು ಅನುಗ್ರಹದಿಂದ ಜ್ಞಾನವನ್ನು ಪಡೆದುಕೊಂಡು ಇಡೀ ಪ್ರಪಂಚದಲ್ಲಿ ಅತಿ ಜ್ಞಾನಿಯಾದಂತ ಒಬ್ಬ ಮಹಾನ್ ಅರಸನಾಗಿದ್ದನು. ಈತನು ತನ್ನ ಒಂದು ರಾಜಭಾರದಲ್ಲಿ ದೇವರ ಒಂದು ಅನುಗ್ರಹದ ಪ್ರಕಾರ ದೇವಾಲಯವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಅರಸ ಸಲಮೋನ್ ಅರಸ. ಈ ಪಾತ್ರವನ್ನು ನಿರ್ವಹಿಸಿದವರು ನೇತಾನ್ ಅವರು. ಎಲಿಯಾ ಪ್ರವಾದಿ ಆಗಮಿಸುತ್ತಿದ್ದಾರೆ. ಎಲಿಯನು ಒಬ್ಬ ದೇವರ ಆಜ್ಞೆಯನ್ನು ಪಾಲಿಸುವ ಮಹಾನ್ ಪ್ರವಾದಿ ಆಗಿದ್ದನು. ಆ ಪ್ರವಾದಿಯ ಒಂದು ಸ್ಥಾನದಲ್ಲಿದ್ದು ಅನೇಕ ಕಷ್ಟಗಳನ್ನು ಕೂಡ ಅನುಭವಿಸಿದನು. ಇಜ್ಬೇಲಳಿಂದ ಬಹಳ ಕಷ್ಟವನ್ನು ಅನುಭವಿಸಿ
ಆದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿ ಚಾರಪ್ತೆ ಸ್ತ್ರೀಯ ಮಗನನ್ನು ಕೂಡ ಬದುಕಿಸಿದನು ಮತ್ತು ಆತನು ರಥಾಶ್ವಗಳ ಮಧ್ಯದಿಂದ ಸ್ವರ್ಗಾರೋಹಣನಾಗಿ ದೇವರ ಬಳಿಗೆ ಒಯ್ಯಲ್ಪಟ್ಟನು. ಈ ಪಾತ್ರವನ್ನು ನಿರ್ವಹಿಸಿದವರು ಕಲ್ವಿನ್ ಅವರು. ಹಿಜ್ಕಿಯ ರಾಜ, ರಾಜಾಧಿರಾಜ ಹಿಜ್ಕಿಯ ಅವರು ಬರುತ್ತಿದ್ದಾರೆ. ಈತನು ಯಹೂದ ರಾಜನು. ಈತನು ದಾವಿದನಂತೆ ದೇವರ ಚಿತ್ತದ ಪ್ರಕಾರ ನಡೆದುಕೊಂಡಂತ ಮಹಾನ್ ರಾಜನಾಗಿದ್ದನು. ಈತನು ತಾನು ದೇವರಲ್ಲಿ ಕೃತಜ್ಞನಾಗಿ ಬಾಳುತ್ತಿದ್ದನು. ಆತನು ಅಸ್ವಸ್ಥನಾಗಿ ಸಾಯತಕ್ಕಂಥ ಸ್ಥಿತಿಯಲ್ಲಿರುವಾಗ ದೇವರು ಅವರ ಜೀವಿತಕ್ಕೆ, ಆತನು ದೇವರಲ್ಲಿ ಮೊರೆ ಇಟ್ಟಾಗ ದೇವರು ಅವನ ಜೀವಿತಕ್ಕೆ 15 ವರ್ಷಗಳನ್ನ ಕೂಡಿಸಿದನು. ಆ ರೀತಿಯಲ್ಲಿ ಆಳ್ವಿಕೆ ಮಾಡಿದಂತ ಹಿಜ್ಕಿಯ ರಾಜನು. ಈ ಪಾತ್ರವನ್ನು ನಿರ್ವಹಿಸಿದವರು ರಾಜು ಅವರು. ಎಲಿಷಾ ಪ್ರವಾದಿ. ಈಗ ಪ್ರವಾದಿ ಎಲಿಷಾ ಅವರು ಬರುತ್ತಿದ್ದಾರೆ. ಎಲಿಷನು ಇಸ್ರಾಯೇಲರಲ್ಲೇ ಒಳ್ಳೆಯ ಪ್ರವಾದಿಯಾಗಿದ್ದನು. ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂತ ಮತ್ತು ನಾಮಾನನ ಒಂದು ಕುಷ್ಠರೋಗವನ್ನು ವಾಸಿ ಮಾಡಿರ್ತಕ್ಕಂಥ ಎಲಿಷ ಪ್ರವಾದಿಯು ಈ ಒಂದು ಅದ್ಭುತ ಕಾರ್ಯಗಳಲ್ಲಿ ಹೆಸರುವಾಸಿಯಾದಂತವರು. ಎಲಿಯನ ಶಿಷ್ಯನಾಗಿದ್ದು ಎಲಿಯನ ಸಂಗಡವಿದ್ದು ಅನೇಕ ಅದ್ಭುತಗಳನ್ನು ಹೊಂದಿಕೊಂಡಿರ್ತಕ್ಕಂಥದ್ದನು. ಈ ಒಂದು ಪಾತ್ರವನ್ನು ಮಾಡಿರ್ತಕ್ಕಂಥವರು ಸ್ಟ್ಯಾಲಿನ್ ಅವರು. ಈ ರೀತಿಯಾಗಿ ಸತ್ಯವೇದದಲ್ಲಿದ್ದ ಅರಸರ ಪ್ರವಾದಿಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ಟಂತ ಮಕ್ಕಳು ಮುಂದೆ ಅವರ ಜೀವಿತ ಕೂಡ ಬೆಳಕಿನಂತೆ ಬೆಳಗಲಿ, ದೊಡ್ಡ ದೊಡ್ಡ ಅರಸರಂತೆ ಅವರ ಜೀವಿತಗಳು ಉದ್ಧಾರವಾಗಲಿ, ಅವರ ಒಂದು ಭವಿಷ್ಯತ್ನಲ್ಲಿ ದೇವರು ಅವರಿಗೆ ಒಳ್ಳೆ ಒಂದು ಬುದ್ಧಿ, ಬಲ, ಶಕ್ತಿ, ಜ್ಞಾನ ಕೊಟ್ಟು ನಡೆಸಲಿ ಅಂತ ಹೇಳಿ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ.